ವಿದ್ಯಾರ್ಥಿಗಳೇ, ಪರಮಾಣು ಮತ್ತು ಅಣುಗಳು ಪಾಠದಲ್ಲಿನ ಭಾಗ 3 ಇದರ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ತಾ ಹೋಗೋಣ. ಕಳೆದ ತರಗತಿಯಲ್ಲಿ ಏನನ್ನ ತಿಳಿದಿದ್ವಿಯಪ್ಪ ಅಂತ ಹೇಳಿದ್ರೆ, ಪರಮಾಣು ರಾಶಿ ಮತ್ತು ಪರಮಾಣು ಅಸ್ತಿತ್ವದ ಬಗ್ಗೆ ತಿಳಿದ್ವಿ. ಈ ದಿನ ನಾವು ಪರಮಾಣು ಮತ್ತು ಅಣುಗಳ ಪಾಠದಲ್ಲಿ ಆಯಾನುಗಳ ಬಗ್ಗೆ ತಿಳಿದ್ವಿ. ಯಾವುದ್ರ ಬಗ್ಗೆ ತಿಳಿಯೋಣ? ಆಯಾನುಗಳು. ಆಯಾನುಗಳ ಬಗ್ಗೆ ತಿಳಿಯೋಣ. ಆಯಾನುಗಳ ಬಗ್ಗೆ ತಿಳಿಲಿಕ್ಕೆ ಸಹಾಯಕವಾಗುವ ಹಾಗೆ ಈಗ ನಾನು ಇಲ್ಲಿ ಒಂದು ಅಣುವನ್ನು ಬರೀತೀನಿ. ಯಾವ ಅಣು ಇದು? ಯಾವ ಅಣು? NaCl. ಇದು ಒಂದು ಅಣು. ಹೌದು ಮಿಸ್, ಅಣುನು ಹೌದು, ಸಂಯುಕ್ತನೂ ಹೌದು ಅಂತ ಹೇಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಇದು ಸಂಯುಕ್ತ ವಸ್ತುವು ಹೌದು, ಇದು ಸೋಡಿಯಂ ಕ್ಲೋರೈಡ್ ನ ಒಂದು ಅಣುವು ಹೌದು. ಹಾಗಾದ್ರೆ ಇಲ್ಲಿರುವಂತಹ 2 ಪರಮಾಣುಗಳು ಯಾವುವು? ಇಲ್ಲಿ ಯಾವ ಯಾವ ಪರಮಾಣು ಇದೆ? ಸೋಡಿಯಂ ಅನ್ನುವಂತಹ ಒಂದು ಪರಮಾಣು, ಕ್ಲೋರಿನ್ ಅನ್ನುವಂತಹ ಪರಮಾಣು. ಈ 2 ಪರಮಾಣುಗಳ ನಡುವೆ ಆಕರ್ಷಣೆ ಉಂಟಾಗಿ ಬಂಧ ಏರ್ಪಟ್ಟು ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಸಂಯುಕ್ತ ಅಥವಾ ಒಂದು ಅಣು ಉಂಟಾಗಿದೆ. ಹಾಗಾದ್ರೆ ಅಣು ಉಂಟಾಗುವ ಯಾವಾಗಲೂ ಸಹ ಅಣು ಉಂಟಾಗಬೇಕು ಅಂತ ಹೇಳಿದ್ರೆ 3 ರೀತಿಯಲ್ಲಿ ಅಣುಗಳು ಉಂಟಾಗಲಿಕ್ಕೆ ಕಾರಣ ಸಾಧ್ಯ ಆಗ್ತಾ ಹೋಗುತ್ತೆ. 3 ರೀತಿಯಲ್ಲಿ, 3 ವಿಧದಲ್ಲಿ ಅಥವಾ 3 ರೀತಿಯಲ್ಲಿ ಅಣುಗಳು ಉಂಟಾಗುವಿಕೆ ಕಂಡುಬರುತ್ತೆ. ಯಾವಾಗ ಅಣುಗಳು 3 ರೀತಿಯಲ್ಲಿ 3 ವಿಧದಲ್ಲಿ ಅಣುಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನು ನೋಡಿದಾಗ, ಪರಮಾಣುಗಳು ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟಾಗ ಅಥವಾ ಸ್ವೀಕರಿಸಿದಾಗ. ಯಾವಾಗ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸಿದಾಗ, ಅವುಗಳ ನಡುವೆ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸಿದ್ರೆ ಆಗ ಪರಮಾಣುಗಳ ನಡುವೆ ಬಂಧ ಏರ್ಪಟ್ಟು ಅಣು ಉಂಟಾಗುವ ಸಾಧ್ಯತೆ ಇದೆ. ಅದಲ್ಲದೆ ಇದೆ, ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟಾಗ, ಯಾವಾಗ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟಾಗಲೂ ಸಹ ಏನಾಗುತ್ತೆ? ಪರಮಾಣುಗಳ ನಡುವೆ ಬಂಧ ಏರ್ಪಟ್ಟು ಅಣು ಉಂಟಾಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಒಂದು ರೀತಿಯಲ್ಲಿ ಆಗುತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ಗಳ ಹಂಚಿಕೆಯಾದಾಗ, ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದಲೂ ಸಹ ಏನಾಗುತ್ತೆ? ಅಣುಗಳು ಉಂಟಾಗುತ್ತೆ. ಈ ರೀತಿಯಲ್ಲಿ ಪರಮಾಣುಗಳ ನಡುವೆ ಅಣುಗಳು ಉಂಟಾಗುವಂತಹ ಸಮಯ ಸಂದರ್ಭ ಯಾವುದಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸೋದ್ರ ಮೂಲಕ ಅಣುಗಳು ಉಂಟಾಗುತ್ತೆ, ಅಥವಾ ಎಲೆಕ್ಟ್ರಾನ್ ಅನ್ನ ದಾನ ಮಾಡೋದ್ರ ಮೂಲಕ ಅಥವಾ ಬಿಟ್ಟುಕೊಟ್ಟಾಗ್ಲೂ ಸಹ ಏನಾಗುತ್ತೆ? ಬಂಧ ಉಂಟಾಗಿ ಅಣುಗಳು ಏರ್ಪಡ್ತಾ ಹೋಗುತ್ತೆ. ಅಥವಾ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಾದಾಗ್ಲೂ ಸಹ ಏನಾಗುತ್ತೆ? ಪರಮಾಣುಗಳ ನಡುವೆ ಏನು ಉಂಟಾಗುತ್ತೆ? ಅಣುಗಳು ಉಂಟಾಗುತ್ತೆ. ಈಗ ನಾವು ಈ ಪರಮಾಣು ಅನ್ನುವಂತಹ, ಇಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಅಣು ಹೇಗೆ ಉಂಟಾಯಿತು ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಅಣು, ಅಥವಾ ಇದನ್ನ ನೀವು ಸಂಯುಕ್ತ ಅಂತ ಸಹ ಹೇಳ್ಬೋದು. ಇವುಗಳ ನಡುವೆ ಹೇಗೆ ಇವುಗಳ ಪರಮಾಣುಗಳ ನಡುವೆ ಹೇಗೆ ಬಂಧ ಏರ್ಪಟ್ಟಿರುವಂತಹದ್ದು ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಅಥವಾ ಪರಮಾಣುಗಳನ್ನು ಸೇರಿ ಹೇಗೆ NaCl ಎಂಬಂತಹ ಸಂಯುಕ್ತ ಉಂಟಾಗಿದೆ ಅನ್ನುವಂತಹದ್ದನ್ನ ನೋಡೋಣ. ಹಾಗಾದ್ರೆ ಅಣುಗಳು ಉಂಟಾಗಿರುವಂತಹ ರೀತಿಯನ್ನ ಬರೆದುಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ
NaCl ಎಂಬಂತಹ ಸಂಯುಕ್ತ ಹೇಗೆ ಉಂಟಾಗಿದೆ ಅನ್ನುವಂತಹದ್ದನ್ನು ನೋಡ್ತಾ ಹೋದಾಗ NaCl ಎಂಬಂತಹ ಸಂಯುಕ್ತ ಹೇಗೆ ಉಂಟಾಗಿದೆ? ವಿದ್ಯಾರ್ಥಿಗಳೇ, ನಿಮಗೆ ಪರಮಾಣುಗಳು ಮತ್ತು ಅಣುಗಳ ಪರಿಚಯ ಇದೆ. ಪರಮಾಣು ದ್ರವ್ಯದ ಅತ್ಯಂತ ಸೂಕ್ಷ್ಮತಮ ಕಣ ಆಗಿರುತ್ತೆ. ಪರಮಾಣುಗಳ ಗುಚ್ಛವನ್ನ ನಾವು ಏನ್ ಹೇಳ್ತೀವಿ? ಅಣು ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಸೋಡಿಯಂ ಅನ್ನುವಂತಹ ಪರಮಾಣು, ಕ್ಲೋರಿನ್ ಅನ್ನುವಂತಹ ಪರಮಾಣು ಸೇರಿ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಅಣು ಅಥವಾ ಒಂದು ಸಂಯುಕ್ತ ಉಂಟಾಗಿದೆ. ಹಾಗಾದ್ರೆ ಹೇಗೆ ಉಂಟಾಯಿತು ಅನ್ನುವಂಥದ್ದನ್ನು ನೋಡೋಣ. ಇದಕ್ಕಿಂತ ಮೊದಲು ಮಕ್ಕಳೇ, ನಿಮಗೆ ಪರಮಾಣುಗಳ ಬಗ್ಗೆ ಕಲ್ಪನೆ ಇದೆ. ಪರಮಾಣುವಿನ ಮೂಲಭೂತ ಕಣಗಳು ಗೊತ್ತಿದೆ. ಪರಮಾಣುವಿನ ಮೂಲಭೂತ ಕಣಗಳು ಯಾವ್ಯಾವುದು? ಯಾವ್ಯಾವುದು? ಏಕಲ್ಲೆಲ್ಲ ಕಲ್ತಿರ್ತೀರಿ. ಯಾವ್ಯಾವ ಪರಮಾಣುವಿನ ಮೂಲಭೂತ ಕಣಗಳು? ಪ್ರೋಟಾನ್, ನ್ಯೂಟ್ರಾನ್. ಇದೆಲ್ಲ ನಿಮಗೆ ನೆನಪಿದೆ ಅಂತ ಅನ್ಕೊಂಡಿರ್ತೀನಿ. ನೆನಪಿದೆ, ಆದ್ರೂ ಸಹ ನಾನು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನ್. ಇವು ಪರಮಾಣುವಿನ ಮೂಲಭೂತ ಕಣಗಳು. ಈ ಪರಮಾಣುವಿನ ಮೂಲಭೂತ ಕಣಗಳಲ್ಲಿ ಇವುಗಳ ಸ್ಥಾನ ಎಲ್ಲಿದೆ? ಪರಮಾಣುವೇ ಅತ್ಯಂತ ಸೂಕ್ಷ್ಮ ಕಣ. ಹಾಗಾದ್ರೆ ಇದರಲ್ಲಿ ಇವುಗಳ ಸ್ಥಾನ ಏನು? ಪರಮಾಣುವಿನಲ್ಲಿ ಎಲ್ಲೆಲ್ಲಿ ಕಂಡು ಬರುವಂತೆ ಎನ್ನುವಂತದ್ದು ಸಹ ನೀವು ತಿಳಿದಿದ್ದೀರ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ ಈಗ ಮಕ್ಕಳು. ಹಾಗಾದ್ರೆ ಈಗ ಪರಮಾಣುವಿನಲ್ಲಿ ಕಂಡು ಬರುವಂತಹದ್ದು ಒಂದು ಬೀಜ ಕೇಂದ್ರವನ್ನ ನಾವು ಈಗ ಇಲ್ಲಿ ಒಂದು ಚಿತ್ರವನ್ನ ಬರ್ಕೊಳ್ಳೋಣ. ಇದು ಪರಮಾಣುವಿನ ಬೀಜ ಕೇಂದ್ರ. ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಯಾರ್ಯಾರು ಇರ್ತಾರೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರುತ್ತೆ. ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಯಾರಿರುತ್ತೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಬೀಜ ಕೇಂದ್ರದ ಸುತ್ತಲೂ ಸುತ್ತುವಂತಹ ಒಂದು ಸುತ್ತಲೂ ಕಂಡು ಬರುವಂತಹ ವೃತ್ತಾಕಾರದ ಒಂದು ಕಕ್ಷೆ ಅಥವಾ ಪಥ ಏನಿದೆ, ಇದನ್ನ ನಾವೇನಂತ ಹೇಳಿ ಕರಿತೀವಿ? ಎಲೆಕ್ಟ್ರಾನ್ಗಳು ಸುತ್ತುವಂತಹ ಕಕ್ಷೆಗಳಾಗಿರುತ್ತೆ ಇದೆಲ್ಲವೂ ಸಹ. ಹಾಗಾಗಿ ನಾನು ಇಲ್ಲಿ ಸುಮ್ಮನೆ ಒಂದು ರಫ್ ಆಗಿ ಬರ್ತಿದ್ದೀನಿ ಅಷ್ಟೇ. ಇವೆಲ್ಲವೂ ಸಹ ಎಲೆಕ್ಟ್ರಾನ್ಗಳು ಸುತ್ತುವಂತಹ ಒಂದು ಪಥ. ಪರಮಾಣು ಬರಿಗಣ್ಣಿಗೆ ಕಾಣದೇ ಇರುವಂತಹ ಚಿಕ್ಕದಾದಂತಹ ಕಣ. ಅಂತಹ ಚಿಕ್ಕದಾದ ಸೂಕ್ಷ್ಮ ಕಣದಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೆ. ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಪರಮಾಣುವಿನ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ನಲ್ಲಿ ಇರುತ್ತೆ. ಅದರ ಸುತ್ತ ಕಂಡು ಬರುವಂತಹ ವೃತ್ತಾಕಾರದ ಕಕ್ಷೆ ಏನಿದೆ, ಪಥ ಏನಿದೆ, ವೃತ್ತಾಕಾರದಲ್ಲಿ ಕಂಡು ಬರ್ತಾ ಇರುವಂತಹ ಈ ಪಥ ಏನಿದೆ, ಇದನ್ನ ನಾವೇನಂತ ಹೇಳಿ ಕರಿತೀವಿ? ಕಕ್ಷೆ ಅಂತ ಹೇಳಿ ಕರಿತೀವಿ. ಈ ಕಕ್ಷೆಗಳಲ್ಲಿ ಒಂದು ಧಾತುವಿನಲ್ಲಿ ಎಲೆಕ್ಟ್ರಾನ್ಗಳೇನಾಗ್ತಾ ಇರುತ್ತೆ, ಆ ಕಕ್ಷೆಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಎಲೆಕ್ಟ್ರಾನ್ ನ ಸ್ಥಾನ ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಕಂಡು ಬರ್ತಕ್ಕಂಥ. ಹಾಗಾದ್ರೆ ಎಷ್ಟು ಕಕ್ಷೆಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಇಲ್ಲಿ ಎಷ್ಟು ಕಕ್ಷೆಯನ್ನ ನೋಡ್ತಾ ಇದ್ದೀವಿ? K, L, M, N ಅನ್ನುವಂತಹ 4 ಕಕ್ಷೆಗಳನ್ನ ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಕಕ್ಷೆಯಲ್ಲೂ ಎಷ್ಟು ಎಲೆಕ್ಟ್ರಾನ್ ಇರಿಸುತ್ತೆ, ಪ್ರತಿಯೊಂದು ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಅದು ಹೊಂದಿರಲಿಕ್ಕೆ ಸಾಧ್ಯ ಅನ್ನುವಂತಹದನ್ನ ತಿಳಿಸ್ಲಿಕ್ಕೆ ಒಂದು ಸೂತ್ರ ಇದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೂ ಸಹ ಗೊತ್ತಿದೆ ಈ ಸೂತ್ರ. ಕಳೆದ ತರಗತಿಯಲ್ಲಿ ನೀವು ನೋಡಿ ಗೊತ್ತಿರುತ್ತೆ. ಆದ್ರೂ ಸಹ ನಾನು ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ಕಕ್ಷೆಯಲ್ಲಿರುವಂತಹ ಕಕ್ಷೆ ಹೊಂದಿರುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳನ್ನ ಕಂಡು ಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ 2n² ಅನ್ನುವಂತಹ ಸೂತ್ರ. ಈ ಸೂತ್ರವನ್ನ ಬಳಸಿ ನಾವು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಕಂಡು ಬರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು, ಗರಿಷ್ಠ ಸಂಖ್ಯೆಯನ್ನ ತಿಳಿಬಹುದು. ಹಾಗಾದ್ರೆ ಈಗ ನೋಡೋಣ ಯಾವ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನುವಂಥದ್ದನ್ನ ಈ ಸೂತ್ರವನ್ನ ಬಳಸಿ ಹೇಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಹಾಗಾದ್ರೆ ಈಗ ಕೆ ಕಕ್ಷೆ, ಮೊದಲನೆಯ ಕಕ್ಷೆ ಯಾವುದಾಗಿದೆ ಮಕ್ಕಳೇ? ಮೊದಲನೇ ಕಕ್ಷೆ ಯಾವುದು? ಕೆ ಕಕ್ಷೆ.
ಈ ಸೂತ್ರದಲ್ಲಿ ಈಗ ಇದಕ್ಕಿಂತ ಮೊದಲು ಸೂತ್ರದಲ್ಲಿ n ಅನ್ನುವಂತಹದ್ದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಕಕ್ಷೆಯ ಸಂಖ್ಯೆಯನ್ನ ಸೂಚಿಸುತ್ತೆ. n ಅನ್ನುವಂತಹದ್ದು ಏನನ್ನ ಸೂಚಿಸುತ್ತೆ? ಕಕ್ಷೆಯ ಸಂಖ್ಯೆಯನ್ನ ಸೂಚಿಸುತ್ತೆ. ಇಲ್ಲಿ ಯಾವ ಕಕ್ಷೆಯನ್ನ, ಕೆ ಅಂದ್ರೆ 1ನೇ ಕಕ್ಷೆ, ಎಲ್ ಅಂದ್ರೆ 2ನೇ ಕಕ್ಷೆ, ಎಂ ಅಂದ್ರೆ 3ನೆಯ ಕಕ್ಷೆ, ಎನ್ ಅಂದ್ರೆ 4ನೆಯ ಕಕ್ಷೆ, ಈ ರೀತಿಯ ಕಕ್ಷೆಯ ಸಂಖ್ಯೆಯನ್ನ ಸೂಚಿಸುವಂತದ್ದು ಆ ಸೂತ್ರದಲ್ಲಿ ಯಾರಾಗಿರುತ್ತೆ? ಎನ್ನಿನ ಕಾರ್ಯ ಆಗಿರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಕಕ್ಷೆಯಲ್ಲಿ ಬೀಜಕೇಂದ್ರ ಅಥವಾ ನ್ಯೂಕ್ಲಿಯಸ್ ನ ಸುತ್ತ ಇರುವಂತಹ ಕೆ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ಎಲ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ಎಂ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ಎನ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನುವಂತಹದನ್ನ ಈಗ ನಾವು ತಿಳಿತಾ ಹೋಗೋಣ ಸೂತ್ರವನ್ನ ಬಳಸಿ. ಈಗ ನೋಡೋಣ. ಮೊದಲನೇದಾಗಿ ನಿಮಗೆ ಗೊತ್ತಾಯ್ತು ಎನ್ ಅಂತ ಹೇಳಿದ್ರೆ ಕಕ್ಷೆಯ ಸಂಖ್ಯೆ. ಈಗ ನಾವು ಕೆ ಕಕ್ಷೆಯನ್ನ ತೆಗೆದುಕೊಳ್ಳೋಣ. ಕೆ ಕಕ್ಷೆ ಎಷ್ಟನೇದಿದು? 1ನೆಯ ಕಕ್ಷೆ. ನಿಮಗೆ ಗೊತ್ತೇ ಇದೆ ಈ 1ನೆಯ ಕಕ್ಷೆ ಏನಿದೆ ಇದು 1 ಅಂತ ಗೊತ್ತಿದೆ. ಹಾಗಾಗಿ ಈಗ ನಾವು ಸೂತ್ರವನ್ನ ಹಾಕೋಣ. 2n². ಯಾವ ಸೂತ್ರ ಹಾಕಿದ್ವಿ? 2n². ಕೆ ಕಕ್ಷೆ ಎಷ್ಟನೇದಿದು? 1. 2 ಹಾಗೆ ಬರ್ಕೊಡ್ವಿ. ಎನ್ನಿನ ಜಾಗದಲ್ಲಿ 1 ಹಾಕಿದ್ವಿ, ಮತ್ತೆ ಅದನ್ನ ಸ್ಕ್ವೇರ್ ಅದೇ ಸೂತ್ರಕ್ಕೆ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ? 1 × 1 ಎಷ್ಟಾಯ್ತು? 1² ಅಂತ ಹೇಳಿದ್ವಿ 1. ಹಾಗಾಗಿ ಎಷ್ಟು ಬರುತ್ತೆ? 2 × 1 ಎಷ್ಟಾಯ್ತು? 2. 2 ಹಾಗಾದ್ರೆ ಕೆ ಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ? 2. ಕೆ ಕಕ್ಷೆಯಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯ್ತು ಅಂತ ಹೇಳಿ ಗೊತ್ತಾಗುತ್ತೆ? 2. ಹಾಗಾಗಿ ಪ್ರತಿಯೊಂದು ಧಾತುವಿನ ಕೆ ಕಕ್ಷೆಯಲ್ಲಿ ಅಥವಾ ಯಾವುದೇ ಒಂದು ಧಾತುವಿನಲ್ಲಿ ಪರಮಾಣುವಿನ ನ್ಯೂಕ್ಲಿಯಸ್ ನ ಸುತ್ತ ಇರುವಂತಹ ಈ ಕಕ್ಷೆಗಳಲ್ಲಿ ಕೆ ಕಕ್ಷೆ 2 ಎಲೆಕ್ಟ್ರಾನ್ಗಳನ್ನು ಮಾತ್ರ ಹೊಂದಿರುವಂತಹದ್ದಾಗುತ್ತೆ. ಹಾಗಾಗಿ ಕೆ ಕಕ್ಷೆಯ ಗರಿಷ್ಠ ಸಾಮರ್ಥ್ಯ 2 ಎಲೆಕ್ಟ್ರಾನ್ಗಳಾಗಿವೆ. ಹಾಗೆ ನೆಕ್ಸ್ಟ್ ಎಲ್ ಕಕ್ಷೆಯಲ್ಲಿ ನೋಡ್ತಾ ಹೋಗೋಣ. ಎಲ್ ಕಕ್ಷೆ ಎಷ್ಟನೇದು ಕಕ್ಷೆ ಮಕ್ಕಳು? ಎಲ್ ಅನ್ನುವಂಥದ್ದು 2ನೇದು. ಹಾಗಾದ್ರೆ ಎಲ್ 2 ಅಂತ ಆದ್ರೆ ಈಗ ಎಲ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇಡಿಸುತ್ತೆ ಅಂತ ಹೇಳಿ ನೀವೇ ಈ ಸೂತ್ರವನ್ನ ಬಳಸಿ ಮಾಡಬಹುದು. ಹಾಗಾಗಿ ನೀವು ಮಾಡುವಂತ ಸಾಮರ್ಥ್ಯ ಇದೆ. ಆದ್ರೂ ಸಹ ಇದು ಒಂದ್ಸಲ ನೋಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವರು ಮಾಡ್ತೀರಾ, ಕೆಲವರು ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಳಿ. ಮರ್ತೋದಂತವ್ರು, ಗೊತ್ತಾಗದೆ ಇರೋದಂತವ್ರು ಈಗ ಮತ್ತೆ ಕಲಿ. ಹಾಗಾದ್ರೆ ಈಗ ನಾವು ಇದನ್ನ ಸೂತ್ರ ಹಾಗೆ ಬರ್ಕೊಂಡಿದೀವಿ. ಈ ನಂಬರ್ 2 ಹಾಗೆ ಇಟ್ಕೊಂಡಿದೀವಿ. ಎನ್ ಅನ್ನುವಂತದ್ರಲ್ಲಿ ಏನ್ ಹಾಕ್ಬೇಕು? ಎಷ್ಟನೆಯ ಕಕ್ಷೆ? ಎಲ್ಲ 2ನೆಯ ಕಕ್ಷೆ. ಹಾಗಾಗಿ ನಾವು ಎಲ್ ಜಾಗದಲ್ಲಿ 2 ಹಾಕ್ತೀವಿ. 2² ಅಂತ ಹೇಳಿ 2² ಅಂತ ಹೇಳಿದ್ರೆ ಎಷ್ಟು? 2 × 4. ಹಾಗಾದ್ರೆ 4 × 8. ಎಲ್ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇಳಿಸುತ್ತೆ ಮಕ್ಕಳೇ? 8 ಎಲೆಕ್ಟ್ರಾನ್ಗಳು ಇಳಿಸುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಹಾಗೆ ನೆಕ್ಸ್ಟ್ ಎಂ ಕಕ್ಷೆಯಲ್ಲಿ ಎಷ್ಟು ಇಳಿಸುತ್ತೆ ಅನ್ನುವಂಥದ್ದನ್ನ ನೋಡೋಣ. ನಾನು ಮತ್ತೆ ಇದನ್ನು ಇಲ್ಲೇ ಬರೀತಾ ಇದ್ದೀನಿ, ನೀವು ಒಂದರ ಕೆಳಗೆ ಒಂದು ನೀಟಾಗಿ ಬರ್ಕೊಳ್ತಾ ಹೋಗಿ. ಎಂ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇಳಿಸುತ್ತೆ? ಎಂ ಕಕ್ಷೆ ಎಷ್ಟನೇದು ಅಂತ ಫಸ್ಟ್ ಬರ್ಕೊಳ್ಳೋದು. ಎಂ ಕಕ್ಷೆ ಎಷ್ಟನೇದು? 3ನೇದು. ಹಾಗಾದ್ರೆ ಈಗ ನಾವು ಸೂತ್ರವನ್ನು ಅಪ್ಲೈ ಮಾಡೋಣ. 2n². 2 ಅಂತ ಹಾಗೆ ಬರ್ದಿದೀವಿ. ಎನ್ ಅಂತ ಹೇಳಿದ್ರೆ ಕವಚದ ಸಂಖ್ಯೆ. ಹಾಗಾಗಿ ಎಷ್ಟನೆಯ ಕವಚ ಇದು? 3ನೆಯ ಕವಚ. 3². 3² ಅಂದ್ರೆ ಎಷ್ಟು? 9. 2 × 9. ಹಾಗಾದ್ರೆ ಎಂ ಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗುತ್ತೆ ಮಕ್ಕಳೇ? ಎಂ ಕಕ್ಷೆಯಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 18. ಹಾಗಾದ್ರೆ ಕೆಲವರು ಹಾಗೆ ಹೇಳ್ತೀರಾ ಅನ್ಸುತ್ತೆ. ಈಗ ಎನ್ ಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಆದ್ರೂ ಸಹ ಇನ್ನೊಂದ್ಸಲ ಅದೊಂದು ಮಾಡೇ ಬಿಡೋಣ. ಹಾಗಾಗಿ ನೀವು ಸಹ ನನ್ನ ಜೊತೆಗೆ ಮಾಡ್ತಾ ಇರಿ. KLMN. ಎನ್ ಎಷ್ಟನೇ ಕವಚ? 4ನೆಯ ಕಕ್ಷೆ. ಆ 4ನೆಯ ಕಕ್ಷೆ ಅನ್ನುವಂತಹದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್, ಗರಿಷ್ಠ ಎಲೆಕ್ಟ್ರಾನ್ಗಳಿರುತ್ತೆ ಎನ್ನುವಂತಹದನ್ನ ನೋಡ್ತಾ ಹೋಗೋಣ. ಈಗ 2n² ಸೂತ್ರವನ್ನು ಹಾಕಿದೀವಿ. 2n ಅಂತ ಹೇಳಿದ್ರೆ 4ನೇ ಕಕ್ಷೆ. 4² ಹಾಗೆ 2 ಹಾಗೆ ಬರ್ಕೊಂಡಿದೀವಿ. 4² ಅಂತ ಹೇಳಿದ್ರೆ 4
16. ಎಷ್ಟಾಯ್ತು? 32. ಹಾಗಾಗಿ ಎನ್ ಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ? 32. ಇದು ವಿದ್ಯಾರ್ಥಿಗಳೇ, ಇದಕ್ಕೆ ನಿಮಗೆ 8ನೇ ತರಗತಿಯಲ್ಲಿಯೇ ಇದರ ಬಗ್ಗೆ ವಿಷಯ ತಿಳಿದಿದೆ. ಹಾಗಾಗಿ ಈಗ ನಾವು 2n² ಸೂತ್ರವನ್ನ ಬಳಸಿ ಕಕ್ಷೆಯಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳನ್ನ ತಿಳಿದುಕೊಂಡಿದ್ದೀವಿ. ಪರಮಾಣುವಿನ ಕಲ್ಪನೆ ಮೂಡಿದೆ. ಆ ಪರಮಾಣುವಿನಲ್ಲಿರುವಂತಹ ಮೂಲಭೂತ ಕಣಗಳು ಎಲ್ಲೆಲ್ಲಿದೆ, ಪರಮಾಣುವಿನ ಬೀಜಗಂಧದಲ್ಲಿರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನೇ ನಾವು ಒಟ್ಟಾರೆಯಾಗಿ ಏನಂತ ಹೇಳಿ ಕರಿತೀವಿ? ಅದನ್ನ ಪರಮಾಣು. ಪ್ರೋಟಾನ್ಗಳ ಸಂಖ್ಯೆಯನ್ನೇ ನಾವು ಪರಮಾಣು ಸಂಖ್ಯೆ ಅಂತೀವಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ರಾಶಿ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಒಂದು ಧಾತುವಿನಲ್ಲಿ ಪ್ರೋಟಾನ್ಗಳು ಎಷ್ಟಿರುತ್ತೋ ಅಷ್ಟೇ ಸಂಖ್ಯೆಯ ಏನಿರುತ್ತೆ? ಎಲೆಕ್ಟ್ರಾನ್ಗಳಿರುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. ಈ ರೀತಿ ಗೊತ್ತಾದ ನಂತರ ನೀವು ಪ್ರತಿಯೊಂದು ಧಾತುವಿನ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರುತ್ತೆ ಅನ್ನುವಂತಹದನ್ನ ನೀವು ಕಳೆದ ತರಗತಿಯಲ್ಲಿ ಮಾಡಿರ್ತೀರಾ. ಈಗ ಮತ್ತೆ ಮಾಡಬೇಕಾಗುತ್ತೆ. ಈಗ ನೀವು ನೆನ್ಪಿಟ್ಕೊಂಡು ಇದನ್ನ ಇಲ್ಲಿ ಬಳಸಬೇಕಾಗುತ್ತೆ. ಹಾಗಾಗಿ ನೀವು ಇದು ಗೊತ್ತಾದ ನಂತರ ನೀವು 8ನೇ ತರಗತಿಯಲ್ಲಿ ಕಲಿತಿರುವಂತಹ ಧಾತುಗಳೇನಿದೆ 1ರಿಂದ 20ರವರೆಗಿನ ಧಾತುಗಳನ್ನ ನೀವು ಅಂದ್ರೆ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಅವುಗಳನ್ನ ಹೆಸರಿಸ್ತಾ ಹೋಗ್ಬೇಕು. ಅದನ್ನ ಕಂಪಲ್ಸರಿ ನೀವು ಕಲಿಯಲೇಬೇಕಾಗುವಂತಹದ್ದಾಗುತ್ತೆ. ಈಗ ನಾವು ನೋಡ್ತಾ ಹೋಗೋಣ ಹೇಗೆ ಇವುಗಳಲ್ಲಿ ಈಗ ನಾವು ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಹೇಗೆ ಉಂಟಾಯಿತು ಅನ್ನುವಂತಹದನ್ನ ನೋಡುವಂತಹ ಸಮಯದಲ್ಲಿ ಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ತಿಳಿದುಕೊಂಡು, ಯಾಕೆ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗುವಾಗ ಹೇಗೆ ಎಲೆಕ್ಟ್ರಾನ್ಗಳು ಪಡ್ಕೊಳ್ತೋ ಅಥವಾ ಎಲೆಕ್ಟ್ರಾನ್ಗಳನ್ನ ಅದು ಸ್ವೀಕರಿಸೋದ್ರ ಮೂಲಕ ಸಂಯುಕ್ತ ವಸ್ತು ಆಯ್ತು ಅನ್ನುವಂಥದ್ದು, ಪಡ್ಕೊಂಡಿದ್ಯೋ ಬಿಟ್ಕೊಟ್ಟಿದ್ಯೋ ಹಂಚಿಕೆ ಆಗಿದ್ಯೋ ಈ ತರದ್ದು ನೋಡ್ಬೇಕಲ್ವಾ. ಹಾಗಾಗಿ ನಮಗೆ ಯಾವ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ನಿಮಗೆ ಇದನ್ನ ತಿಳಿಸ್ಕೊಟ್ಟಿದ್ವಿ. ಅರ್ಥ ಆಗ್ತಿದಲ್ವ ಮಕ್ಕಳೇ? ಈಗ ಇಷ್ಟನ್ನ ತಿಳಿದಂತ ನಿಮಗೆ ಪರಮಾಣು ಸಂಖ್ಯೆಯನ್ನ ಹೇಳಲಿಕ್ಕೆ ಬರಬೇಕಾಗುತ್ತೆ. ಪರಮಾಣುಗಳನ್ನ 20ರವರೆಗೆ ಹೇಳಲಿಕ್ಕೆ ಬರಬೇಕು. ಯಾಕೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಈಗ ನಿಮಗೆ 20ರವರೆಗೆ ಧಾತುಗಳ ಹೇಳಲಿಕ್ಕೆ ಪರಮಾಣು ಸಂಖ್ಯೆ ಹೇಳ್ತೀರಾ. 1ರಿಂದ 20ರವರೆಗೆ ಪರಮಾಣು ಸಂಖ್ಯೆ ಹೇಳ್ತೀರಾ. 1ರಿಂದ 20ರವರೆಗೆ ಧಾತುಗಳನ್ನು ಸಹ ಹೇಳಬೇಕು. ಆ ಧಾತುವನ್ನ ಈಗ ನನ್ನ ಜೊತೆ ನೀವು ಹೇಳ್ತಾ ಹೋಗ್ಬೋದು ಅನ್ಸುತ್ತೆ. ಅವುಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಣ. 8ನೇ ತರಗತಿಯಲ್ಲಿ ಹೇಳ್ತಾ ಇದ್ದೆ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತೆ ಫ್ಲೋರಿನ್, ನಿಯನ್ 10 ಧಾತು ಆಯ್ತು. ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್ ಮತ್ತೆ ಫಾಸ್ಫರಸ್ ಆದ್ಮೇಲೆ ಸಲ್ಫರ್, ಕ್ಲೋರಿನ್ ಆದ್ಮೇಲೆ ಆರ್ಗಾನ್ ಆದ್ಮೇಲೆ ಯಾವುದು? ಮೆಗ್ನೀಷಿಯಂ ಆದ್ಮೇಲೆ ಕ್ಯಾಲ್ಸಿಯಂ. ಈ ತರ 20 ಧಾತುಗಳನ್ನ ಕ್ರಮಬದ್ಧವಾಗಿ ಹೇಳಲಿಕ್ಕೆ ಬಂದಾಗ ಪರಮಾಣು ಸಂಖ್ಯೆಯನ್ನು ಸಹ ನಿಮಗೆ ಕರೆಕ್ಟ್ ಆಗಿ ನೀವು ಅದನ್ನ ಆರ್ಡರ್ ಕಲಿತಾಗ ಬರುತ್ತೆ. ಆಗ ನೀವು ವಿವಿಧ ಕಕ್ಷೆಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ನಾವು ನೆಕ್ಸ್ಟ್ ಸಂಯುಕ್ತಗಳು ಉಂಟಾಗುವಂತಹದ್ದು ಮುಂದಿನ ಅಧ್ಯಾಯಕ್ಕೆ ಈ ಪಾಠದಲ್ಲಿ ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ. ಹಾಗಾಗಿ ಈಗ ನಾವು ನೋಡ್ತಾ ಹೋಗೋಣ. ಸೋಡಿಯಂ ಕ್ಲೋರೈಡ್ ನಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಸಂಯುಕ್ತ ಉಂಟಾಗುವಿಕೆಯನ್ನು ಈಗ ನಾವು ನೋಡ್ತಾ ಹೋಗೋಣ. ಇದನ್ನ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದನ್ನು ಸಹ ಅಷ್ಟೇ ಒಂದರ ಕೆಳಗೆ ಒಂದನ್ನ ನೀಟಾಗಿ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ. ವಿದ್ಯಾರ್ಥಿಗಳು, ಈಗ ನಾವು ನೋಡ್ತಾ ಹೋಗೋಣ. NaCl ಅನ್ನುವಂತಹ ಅಣು ಹೇಗೆ ಉಂಟಾಯಿತು ಅಥವಾ ಸಂಯುಕ್ತ ಹೇಗೆ ಉಂಟಾಯಿತು? NaCl ಅನ್ನುವಂತಹ ಈ ಸಂಯುಕ್ತವನ್ನ ಅಥವಾ ಅಣುವನ್ನ ತೆಗೆದುಕೊಂಡ್ರೆ ಇದರಲ್ಲಿ 2 ಪರಮಾಣುಗಳಿವೆ. ಯಾವ ಯಾವ ಪರಮಾಣು ಇದೆ? ಒಂದು ಸೋಡಿಯಂ ಪರಮಾಣು, ಒಂದು ಕ್ಲೋರಿನ್ ಪರಮಾಣು. ಅಂದ್ರೆ ಒಂದು ಲೋಹೀಯ ಪರಮಾಣು ಇದೆ, ಇನ್ನೊಂದು ಅಲೋಹೀಯ ಪರಮಾಣು ಇದೆ. ಹಾಗಾದ್ರೆ ಇದರಲ್ಲಿ ಲೋಹೀಯ ಪರಮಾಣು ಯಾವುದು? ಹಾಗಾಗಿ ನಾವು ಇದು ಸೋಡಿಯಂ ಲೋಹ, ಹಾಗಾಗಿ ಇದು ಲೋಹೀಯ ಪರಮಾಣು. ಕ್ಲೋರಿನ್ ಅಲೋಹ, ಹಾಗಾಗಿ ಇದನ್ನ ನಾವು ಎಂತಹ ಪರಮಾಣು ಅಂತ ಹೇಳಿ ಕರಿತೀವಿ? ಅಲೋಹೀಯ ಪರಮಾಣು ಅಂತ ಹೇಳಿ ಕರಿತೀವಿ.
ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಸಂಯುಕ್ತ ಉಂಟಾಗ್ತಾ ಇದೆ ಅಂತಾದ್ರೆ ಆ ಸಂಯುಕ್ತವನ್ನ ನಾವು ಎಂತಹ ಸಂಯುಕ್ತ ಅಂತ ಹೇಳಿ ಕರಿತೀವಿ? ಅಯಾನಿಕ ಸಂಯುಕ್ತ. ಇದನ್ನ ಏನಂತ ಹೇಳಿ ಕರಿತೀವಿ? ಅಯಾನಿಕ ಸಂಯುಕ್ತ. ಈ ಅಯಾನಿಕ ಸಂಯುಕ್ತ ಆಗುವಂತಹ ಸಮಯದಲ್ಲಿ ಹೇಗೆ ಅದು ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಅಥವಾ ಏನ್ ಮಾಡತ್ತೆ, ಹಂಚಿಕೊಳ್ಳುತ್ತಾ ಏನ್ ಮಾಡುತ್ತೆ ಎಂದು. ಈಗ ಮಕ್ಕಳೇ, ನಾವೀಗ ಇದರ ಸೋಡಿಯಂನ ನಾವೀಗ ಏನ್ ಮಾಡ್ತಾ ಇದೀವಿ? ಎಲೆಕ್ಟ್ರಾನ್ಗಳನ್ನ ಹೇಳಿ ಅದು ಯಾವ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. ಹಾಗಾಗಿ ನಿಮಗೆ ಸೋಡಿಯಂನ ಪರಮಾಣು ಸಂಖ್ಯೆ ಗೊತ್ತಿರಬೇಕು. ಸೋಡಿಯಂನ ಪರಮಾಣು ಸಂಖ್ಯೆ ಗೊತ್ತಿರಬೇಕು ಅಂತ ಹೇಳಿದ್ರೆ ನಿಮಗೆ ಮತ್ತೆ ಧಾತುಗಳನ್ನು ಕ್ರಮಬದ್ಧವಾಗಿ ಹೇಳಲಿಕ್ಕೆ ಬರಬೇಕು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಆ ರೀತಿ ಹೇಳಲಿಕ್ಕೆ ಬರಬೇಕು. ಆ ರೀತಿ ಹೇಳಲಿಕ್ಕೆ ಬಂದಾಗ ಇಲ್ಲಿ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂತ ಹೇಳ್ತೀರಾ ನೀವು? 11 ಹೇಳ್ತೀರಲ್ವಾ? ಮತ್ತೊಂದ್ಸಲ ಕೌಂಟ್ ಮಾಡಿ ನೋಡೋಣ, ಹೇಳಿ ನೋಡೋಣ. ಯಾರ್ಯಾರಿಗೆ ಬರುತ್ತೆ ಅವ್ರ ಮನ್ಸಲ್ಲಿ ಹೇಳ್ಕೊಳ್ಳಿ ನೋಡೋಣ. ಮನೆಯಲ್ಲೇ ಇದ್ದೀರಾ, ಜೋರಾಗಿ ಹೇಳ್ಕೊಳ್ಳಿ ನೋಡೋಣ. ಹೇಳಿ ನೋಡೋಣ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಮತ್ತು ನಿಯನ್. ನೆಕ್ಸ್ಟ್ ಸೋಡಿಯಂ. ಹಾಗಾದ್ರೆ ಸೋಡಿಯಂ ಎಷ್ಟಿದೆ? 11. ಈ ಸೋಡಿಯಂನ 11 ಅನ್ನುವಂತಹದ್ದು ಏನಿದು? ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ ಅಂದ್ರೆ ಇದರಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ. ಪ್ರೋಟಾನ್ ಎಷ್ಟಿದೆಯೋ ಅಷ್ಟೇ ಎಲೆಕ್ಟ್ರಾನ್. ಹಾಗಾದ್ರೆ ಈ ಸೋಡಿಯಂನ ಒಂದು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದೆ ಅನ್ನುವಂಥದ್ದು ನೋಡೋಣ. ಮೊದಲನೆಯ ಕಕ್ಷೆ ಎಷ್ಟು? ಯಾವ ಕಕ್ಷೆ ಮೊದಲನೆಯ ಕಕ್ಷೆ ಯಾವುದು? 1ನೇ ಕಕ್ಷೆ ಕೆ ಕಕ್ಷೆ. ಕೆ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇಡಿಸುತ್ತೆ? ಗರಿಷ್ಠ ಇಡಿಸುವಂತಹ ಎಲೆಕ್ಟ್ರಾನ್ಗಳು ಕೆ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇಡಿಸುತ್ತೆ? ಅಲ್ಲಿ ನೋಡ್ತಾ ಇದ್ದೀರಾ, ಕೆ ಕಕ್ಷೆಯಲ್ಲಿ ಎಷ್ಟಿರುತ್ತೆ? 2. ಹಾಗಾದ್ರೆ ನಮ್ಮಲ್ಲಿ ಸೋಡಿಯಂ ಅನ್ನುವಂತಹ ಧಾತುವಿನಲ್ಲಿ 11 ಎಲೆಕ್ಟ್ರಾನ್ ಇದೆ. ಅದರಲ್ಲಿ 11 ಎಲೆಕ್ಟ್ರಾನ್ ಅಲ್ಲಿ ಕೆ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಎಲ್ ಕಕ್ಷೆಯಲ್ಲಿ ನೋಡಿ, ನಾವೀಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ಎಲೆಕ್ಟ್ರಾನ್ ಅನ್ನ ಪ್ರತಿಯೊಂದು ಕಕ್ಷೆಗೂ ಹಂಚ್ತಾ ಹೋಗ್ಬೇಕು. ಹಂಚುವಂತಹ ಸಮಯದಲ್ಲಿ ಯಾವ ಕಕ್ಷೆಗೆ ಗರಿಷ್ಠ ಎಲೆಕ್ಟ್ರಾನ್ ಇರಿಸುತ್ತೋ ಅಷ್ಟು ಎಲೆಕ್ಟ್ರಾನ್ಗಳನ್ನ ಕೊಟ್ಟು ಬಿಡ್ಬೇಕು, ಹಂಚ್ಬಿಡ್ಬೇಕು. ಅಲ್ಲಿ ಮತ್ತೆ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಬೇಡ, ಜುಗ್ಗುತನ ಬೇಡ. ಅದಕ್ಕೆ ಎಷ್ಟು ಬೇಕೋ ಗರಿಷ್ಠ ಎಲೆಕ್ಟ್ರಾನ್ಗಳು ಎಷ್ಟು ಇಡಿಸುತ್ತೋ ಅಷ್ಟನ್ನು ಅದಕ್ಕೆ ಕೊಟ್ಟು ಬಿಡಬೇಕು. ಹಾಗಾಗಿ ಕೆ ಕವಚಕ್ಕೆ 2 ಎಲೆಕ್ಟ್ರಾನ್ ಇಡಿಸುತ್ತೆ, ಗರಿಷ್ಠ ಎಲೆಕ್ಟ್ರಾನ್ ಅದನ್ನ ಕೊಟ್ಟಿದ್ವಿ. ಹಾಗಾದ್ರೆ 11ರಲ್ಲಿ 2 ಹೋದ್ರೆ ಎಷ್ಟು? ಇನ್ನೆಷ್ಟು ಎಲೆಕ್ಟ್ರಾನ್ ಉಳಿದಿದೆ? 9 ಎಲೆಕ್ಟ್ರಾನ್ ಉಳಿದಿದೆ. ಆ 9 ಎಲೆಕ್ಟ್ರಾನ್ಗಳಲ್ಲಿ ಎಲ್ ಕಕ್ಷೆ ಎಷ್ಟು ಎಲೆಕ್ಟ್ರಾನ್ ಅನ್ನ ಇಡಿಸ್ಕೊಳ್ಳುತ್ತೆ? ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳುತ್ತೆ? ಅದು ಹೊಂದಿರುತ್ತೆ. ಎಷ್ಟು ಹೊಂದಿರುತ್ತೆ? 8. ಹಾಗಾಗಿ ನಾವು ಇದನ್ನು ಕೊಟ್ಬಿಡಿ. ಹಾಗಾದ್ರೆ ಎಷ್ಟಾಯ್ತು? ಇಲ್ಲಿ 10 ಆಯ್ತು. 8 2 10. 11ರಲ್ಲಿ 10 ಹೋದ್ರೆ ಎಷ್ಟು ಉಳಿತು? 1 ಉಳಿತು. ಹಾಗಾಗಿ ಎಂ ಕಕ್ಷೆಯಲ್ಲಿ ಇನ್ನ ಎಷ್ಟು ಉಳಿದಿದೆ ಎಲೆಕ್ಟ್ರಾನ್? 1 ಎಲೆಕ್ಟ್ರಾನ್ ಉಳಿದಿದೆ. ಎಷ್ಟು ಉಳಿದಿದೆ? 1 ಎಲೆಕ್ಟ್ರಾನ್. ಈ 1 ಉಳಿದಂತಹ ಎಲೆಕ್ಟ್ರಾನ್ ಏನಿದೆ ಇದು ಸೋಡಿಯಂ ಅನ್ನುವಂತಹ ಪರಮಾಣುವಿನ ಬೀಜ ಕೇಂದ್ರದಲ್ಲಿ, ಸೋಡಿಯಂನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ ಆಗಿದೆ. 1 ಪರಮಾಣುವಿನ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ನ ಅತ್ಯಂತ ಹೊರ ಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ ಅನ್ನೇ ನಾವೇನಂತ ಹೇಳಿ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್. ಏನಂತ ಹೇಳಿ ಕರಿತೀವಿ? ಇದನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಮೊದಲನೆಯ ಕಕ್ಷೆಯಲ್ಲಿ 2 ಇರುತ್ತೆ, 2ರಲ್ಲಿ 8 ಇರುತ್ತೆ, ಕೊನೆಯದ್ರಲ್ಲಿ ಎಷ್ಟಿರುತ್ತೆ? 1 ಇರುತ್ತೆ. ಅತ್ಯಂತ ಹೊರ ಕಕ್ಷೆಯಲ್ಲಿ ಇರುವಂತಹ ಎಲೆಕ್ಟ್ರಾನ್ ಏನಿದೆ ಅದನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಈ ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆ ಅದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಕಾರ್ಯವನ್ನ ಮಾಡುತ್ತೆ ಅಂತ ಹೇಳಿದ್ರೆ ಇದೇನ್ ಮಾಡ್ತಾ ಇರುತ್ತೆ? ಪ್ರತಿಯೊಂದು ಧಾತುವು ಸಹ ತಾನು ಗರಿಷ್ಠ ಎಲೆಕ್ಟ್ರಾನ್ ವಿನ್ಯಾಸವನ್ನ ಅಂದ್ರೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಪಡೆಯಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಅಂದ್ರೆ ಯಾವ್ದ್ರ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಹೇಳಿದ್ರೆ ಗೊತ್ತೇ ಇದೆ. ಯಾವ್ದು ಅಷ್ಟಕ ವಿನ್ಯಾಸವನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಿರುವಂತಹದ್ದು? ಜಡ ಅನಿಲಗಳು. ಜಡ ಅನಿಲದಲ್ಲಿ ಯಾವಾಗಲೂ ಸಹ ಕವಚಗಳ ಆ ಕಕ್ಷೆಗಳೇನಾಗಿರುತ್ತೆ? ಸಂಪೂರ್ಣ ಭರ್ತಿಯಾಗಿರುತ್ತೆ. ಹಾಗಾಗಿ ಅವುಗಳು ಏನಾಗುತ್ತೆ? ಕಕ್ಷೆಗಳು ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ
ಅವು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುವುದೂ ಇಲ್ಲ, ಸ್ವೀಕರಿಸುವುದೂ ಇಲ್ಲ. ಹಾಗಾಗಿ ಅವುಗಳ ಜಡ ಅನಿಲಗಳ ವೇಲೆನ್ಸಿ ಏನಾಗಿರುತ್ತೆ, ಒಂದಾಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಜಡಾನಿಲಗಳ ವೇಲೆನ್ಸಿ ಏನಾಗಿರುತ್ತೆ, ಅಲ್ಲಿ ಅವು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುವುದೂ ಇಲ್ಲ ಅಥವಾ ಸ್ವೀಕರಿಸುವುದೂ ಇಲ್ಲ. ಹಾಗಾಗಿ ಅವುಗಳ ವೇಲೆನ್ಸಿ ಏನಾಗಿರುತ್ತೆ, ಜಡ ಅನಿಲಗಳ ವೇಲೆನ್ಸಿ 0 ಆಗಿರುತ್ತೆ. ಇಲ್ಲಿ ಧಾತುಗಳು ಸಹ ಅಷ್ಟೇ, ಇತರೆ ಧಾತುಗಳು ಸಹ ಅಷ್ಟೇ, ಯಾವಾಗಲೂ ಸಹ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಲಿಕ್ಕೆ ಇಷ್ಟಪಡ್ತಾ ಇದೆ. ಹಾಗಾಗಿ ಇದು ಏನ್ ಮಾಡ್ತಾ ಇರುತ್ತೆ, ಇದರಲ್ಲಿ ಇರುವಂತಹ ಅತ್ಯಂತ ಹೊರಕವಚದಲ್ಲಿರುವಂತಹ ಈ ಎಲೆಕ್ಟ್ರಾನ್ ಅನ್ನ ಇದು ಬಿಟ್ಕೊಡ್ಬೇಕು. ಬಿಟ್ಕೊಟ್ರೆ ಇದಕ್ಕೆ ಏನಾಗುತ್ತೆ, ಇದನ್ನ ಬಿಟ್ಟುಕೊಟ್ರೆ ಅದಕ್ಕೆ ಜಡ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತೆ. ಇಲ್ಲ ಅಂದ್ರೆ ಇದು ಮತ್ತೆ ಅಷ್ಟಕ್ಕೆ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಬೇಕು ಅಂದ್ರೆ ಇದಕ್ಕೆ ಮತ್ತೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗಿರುತ್ತೆ, 7 ಎಲೆಕ್ಟ್ರಾನ್ ಬೇಕಾಗುತ್ತೆ. ಹಾಗಾಗಿ ಇದೇನ್ ಮಾಡುತ್ತೆ, ಇದರ ಹೊರಗಿನಲ್ಲಿ ಅತ್ಯಂತ ಕನಿಷ್ಠ ಯಾವುದಿರುತ್ತೆ ಅದನ್ನ ಕಡಿಮೆ ಸಂಖ್ಯೆಯನ್ನು ಏನ್ ಮಾಡುತ್ತೆ, ಅದನ್ನ ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳೇನಿರುತ್ತೆ ಆ ಎಲೆಕ್ಟ್ರಾನ್ ಏನಿದೆ ಆ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡುವುದರ ಮೂಲಕ ಅದು ಜಡ ಅನಿಲದ ಸ್ಥಿರ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೋಡಿಯಂ ಅನ್ನುವಂತಹ ಪರಮಾಣು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಲಿಕ್ಕೆ ಇದು ತನ್ನಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, ಇದು ಬಿಟ್ಟುಕೊಡುತ್ತೆ. ಯಾವಾಗ ಸೋಡಿಯಂ ಅನ್ನುವಂತಹ ಧಾತು ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡುತ್ತೋ ಅದಕ್ಕೆ ಒಂದು ವಿದ್ಯುತ್ ಅಂಶ ಬರುತ್ತೆ, ಅದಕ್ಕೆ ಒಂದು ಚಾರ್ಜ್ ಬರುತ್ತೆ, ವಿದ್ಯುತ್ ಅಂಶ ಬರುತ್ತೆ. ಒಂದು ಎಲೆಕ್ಟ್ರಾನ್ ಅನ್ನ ಇದು ಬಿಟ್ಕೊಟ್ಟು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತೆ. ಈ ವಿದ್ಯುತ್ ಅಂಶವನ್ನ ಹೊಂದಿರುವಂತಹ ಕಣ ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಟ್ಟಿರುವುದರಿಂದ ಇದಕ್ಕೆ ಧನ ವಿದ್ಯುತ್ ಅಂಶ ಬಂದಿದೆ. ಈ ರೀತಿ ವಿದ್ಯುತ್ ಅಂಶಯುಕ್ತ ಕಣವನ್ನ ನಾವು ಏನಂತ ಹೇಳಿ ಕರಿತೀವಿ, ಆಯಾಮ ಅಂತ ಹೇಳಿ ಕರಿತೀವಿ. ಆಯಾಮ ವಿದ್ಯುತ್ ಅಂಶಯುಕ್ತ ಲೋಹೀಯ ಕಣ ಅಥವಾ ಅಲೋಹೀಯ ಕಣವನ್ನ ನಾವು ಆಯಾಮ ಅಂತ ಹೇಳಿ ಕರಿತೀವಿ. ಈಗ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಅಣು ಆಗ್ಬೇಕಾದ್ರೆ ಇಲ್ಲಿ ಯಾವ ರೀತಿಯಲ್ಲಿ ವಿದ್ಯುತ್ ಅಂಶ ಉಂಟಾಗಬೇಕು, ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಸಂಯುಕ್ತ ಅಥವಾ ಅಣು ಉಂಟಾಗಬೇಕಾದ್ರೆ ಹೇಗೆ ಉಂಟಾಗಿದೆ ಅನ್ನುವಂತಹದನ್ನ ನಾವು ನೋಡ್ತಾ ಹೋಗೋಣ. ಆಗ ನಮಗೆ ಒಂದು ಸೆಕೆಂಡ್ ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುವುದ್ರ ಮೂಲಕ ಅದು ಏನಾಗಿದೆ, ಧನ ವಿದ್ಯುತ್ ಅಂಶವನ್ನ ಹೊಂದಿದೆ. ಈಗ ಇದರಲ್ಲೇ ಇರುವಂತಹ ಇನ್ನೊಂದು ಧಾತುವನ್ನ ತೆಗೆದುಕೊಳ್ಳೋಣ, ಯಾವುದದು ಕ್ಲೋರಿನ್. ಕ್ಲೋರಿನ್ ಪರಮಾಣು ಸಂಖ್ಯೆ ನಿಮಗೆ ಯಾರು ಸಹ ಪರಮಾಣು ಸಂಖ್ಯೆಯನ್ನ ಕೊಡೋದಿಲ್ಲ. ಹಾಗಾಗಿ ನೀವು ಪರಮಾಣು ಸಂಖ್ಯೆಯನ್ನ ಕಲಿಯಲೇಬೇಕಾಗುತ್ತೆ. ಹಾಗಾಗಿ ನೀವು ಪರಮಾಣು ಸಂಖ್ಯೆಯನ್ನ ಹೇಳ್ಕೊಳ್ತಾ ಹೋಗ್ಬೇಕು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಮತ್ತು ಫ್ಲೋರಿನ್, ನಿಯಾನ್ 10 ಆಯ್ತು. ಈಗ ನಮಗೆ ಎಷ್ಟು ಬೇಕಾಗಿದೆ, ಕ್ಲೋರಿನ್ ಅಂದ್ರೆ ಮತ್ತೆ ಹೇಳ್ತಾ ಹೋಗ್ಬೇಕಲ್ವಾ. ಕ್ಲೋರಿನ್ ಹೇಳ್ತೀರಲ್ವಾ, ಹೇಳಿ ನೋಡಿ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಆನಂತರ ಕ್ಲೋರಿನ್. ಹಾಗಾದ್ರೆ ಕ್ಲೋರಿನ್ ಅಂದ್ರೆ ಎಷ್ಟಾಯ್ತು, 15. ಕ್ಲೋರಿನ್ ಎಷ್ಟಾಯ್ತು, 15. ಇದರಲ್ಲಿ ಯಾವ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ನೋಡೋಣ. ಈಗ ಯಾವ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ನೋಡೋದು ಸುಲಭ. ಯಾವ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್, ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅಷ್ಟನ್ನ ಅದಕ್ಕೆ ಹಂಚಿಕೆ ಮಾಡ್ತಾ ಹೋಗುದು. ಹಾಗಾದ್ರೆ ಕೆ ಕವಚಕ್ಕೆ 2, ಕೆ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ ಎಷ್ಟು ಇಡಿಸುತ್ತೆ, 2. ಹಾಗಾಗಿ ಅದು 2 ಕೊಡೋದು. ಹಾಗಾದ್ರೆ 17ರಲ್ಲಿ 2 ಕಳೆದ್ರೆ ಎಷ್ಟಾಯ್ತು, 15 ಆಯ್ತು. ಇನ್ನು 15 ಉಳಿತು. ಇದನ್ನ ಏನ್ ಮಾಡೋದು, ಎಲ್ ಕವಚಕ್ಕೆ ಹಾಕೊಡೋದು. ಆಗ ಏನಾಯ್ತು, ಎಲ್ ಕವಚಕ್ಕೆ ಗರಿಷ್ಠ 8 ಎಲೆಕ್ಟ್ರಾನ್ ಇಡಿಸುತ್ತೆ. ಆ 8 ಎಲೆಕ್ಟ್ರಾನ್ ಅನ್ನ ಕೊಟ್ವಿ, 10 ಆಯ್ತು. 17ರಲ್ಲಿ 10 ಹೋದ್ರೆ ಇನ್ನೆಷ್ಟು ಉಳಿತು, 7 ಉಳಿತು. ಹಾಗಾದ್ರೆ ಎಂ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್ ಇಡಿಸುತ್ತೆ, 18 ಎಲೆಕ್ಟ್ರಾನ್ ಇಡಿಸುತ್ತೆ. ಆದ್ರೆ ಇಲ್ಲಿ ನಮ್ಮ ಹತ್ರ 18 ಎಲೆಕ್ಟ್ರಾನ್ ಇದೆಯಾ, ಇಲ್ಲ. ಇರುವಂತಹದ್ರಲ್ಲಿ 17ರಲ್ಲಿ 8, 2, 10 ಕೊಟ್ಬಿಟ್ಟಿದ್ದೀವಿ. ಇನ್ನು ಎಷ್ಟು ಎಲೆಕ್ಟ್ರಾನ್ ಉಳಿದಿದೆ, 7 ಎಲೆಕ್ಟ್ರಾನ್ ಉಳಿದಿದೆ. ಆ 7 ಎಲೆಕ್ಟ್ರಾನ್ ಅನ್ನ ಇಲ್ಲಿ ಬಂದಿದೆ. ಈ 7 ಎಲೆಕ್ಟ್ರಾನ್ ಏನಿದು, ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಯಾವುದು, ವೇಲೆನ್ಸ್ ಎಲೆಕ್ಟ್ರಾನ್ ಕಂಡುಹಿಡಿಯಲಿಕ್ಕೆ ಕೇಳ್ತಿರ್ತಾರೆ.
ಅವಾಗ ನಾವು ಪರಮಾಣು ಸಂಖ್ಯೆ ಕೊಡೋದೇ ಇಲ್ಲ. ಹಾಗಾಗಿ ನೀವು 1ರಿಂದ 20ರವರೆಗಿನ ಧಾತುಗಳ ಪರಮಾಣು ಸಂಖ್ಯೆಯನ್ನು ಮತ್ತೆ ಧಾತುಗಳನ್ನ ನೀವು ಕಲಿಯಲೇಬೇಕು. ಆಲ್ರೆಡಿ 8ನೇ ತರಗತಿಯಲ್ಲಿ ಕಲ್ತಿದ್ದೀರ, ಅದನ್ನ ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಳ್ಬೇಕು. ಈಗ ಹಾಗಾದ್ರೆ ಈಗ ಕ್ಲೋರಿನ್ ಅನ್ನುವಂತಹದ್ರಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ? 7 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಈ 7 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಕ್ಲೋರಿನಿಗೂ ಸಹ ಅಷ್ಟೇ, ಬೇರೆ ಧಾತುಗಳ ಹಾಗೆ ಇದಕ್ಕೂ ಸಹ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ, ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಬೇಕು ಅಂತ ಆಸೆ ಇದೆ. ಹಾಗಾದ್ರೆ ಈ ಕ್ಲೋರಿನ್ ಏನ್ ಮಾಡುತ್ತೆ? 7 ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಟ್ಟು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲಿಕ್ಕೆ ಸಾಧ್ಯನಾ, ಅಥವಾ 1 ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡ್ರೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಎರಡೂ ಸಾಧ್ಯ ಇದೆ. ಆದರೆ ಇದರಲ್ಲಿ ನಾವು ಕನಿಷ್ಠ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಅತ್ಯಂತ ಹೊರ ವೇಲೆನ್ಸ್ ಅಂತ ಹೇಳೋದಿಲ್ಲ, ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಎಷ್ಟು ಹೇಳಿದ್ವಿ? 7 ಅಂತ ಹೇಳಿದ್ವಿ. ಇದರಲ್ಲಿ ಈ 7 ಎಲೆಕ್ಟ್ರಾನ್ಗಳೇನಿದೆ, ಅತ್ಯಂತ ಹೊರ ಕವಚದಲ್ಲಿರುವಂತಹ ಈ 7 ಎಲೆಕ್ಟ್ರಾನ್ಗಳು ಇದಕ್ಕೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಕ್ಲೋರಿನ್ ಹೊಂದಬೇಕು ಅಂತ ಹೇಳಿದ್ರೆ ಇದಕ್ಕೆ 7ಅನ್ನ ಬಿಟ್ಕೊಡೋದ್ಕಿಂತ 1ಅನ್ನ ಸ್ವೀಕರಿಸೋದು ಜಾಸ್ತಿ. ಇದರಲ್ಲಿ ಯಾವ್ದು ಜಾಸ್ತಿ ಬಿಟ್ಕೊಡೋದು ಮತ್ತು ಪಡೆದುಕೊಳ್ಳುವಂತದ್ದನ್ನ ನೋಡ್ತಾ ಹೋಗ್ಬೇಕು. ಯಾವ್ದು ಕನಿಷ್ಠ ಸಂಖ್ಯೆ ಇದೆ ಅದನ್ನ ತೆಗೆದುಕೊಳ್ಬೇಕು. 7ಅನ್ನ ಬಿಟ್ಕೊಟ್ರೆ 7 ಸಂಖ್ಯೆ ಜಾಸ್ತಿ, 1ಅನ್ನ ಪಡೆದುಕೊಂಡ್ರೆ ಅದು ಒಂದು ಕನಿಷ್ಠ ಸಂಖ್ಯೆ. ಹಾಗಾಗಿ ಅದನ್ನ ನಾವು ಕನಿಷ್ಠ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ಇದಕ್ಕೆ ಇನ್ನು 1 ಎಲೆಕ್ಟ್ರಾನ್ ಸಿಕ್ಕರೆ ಇದಕ್ಕೆ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತೆ. ಸೊ ಹಾಗಾಗಿ ಕ್ಲೋರಿನ್ ಅನ್ನುವಂತಹ ಅಣು ಏನಾಗುತ್ತೆ, ಅದು 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತಾ ಇರುತ್ತೆ, ಅದು ಸ್ವೀಕರಿಸುತ್ತೆ. ಏನ್ ಮಾಡುತ್ತೆ? 1 ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುತ್ತೆ. ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡುತ್ತೆ. ಕ್ಲೋರಿನ್ ಏನಾಗುತ್ತೆ, 1 ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುವ ಮೂಲಕ ಇದು ಯಾವ ವಿದ್ಯುತ್ ಅಂಶವನ್ನ ಹೊಂದುತ್ತೆ? ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸಿದ್ರೆ ಅದು ಋಣ ವಿದ್ಯುತ್ ಅಂಶವನ್ನ ಹೊಂದುತ್ತೆ. ಈ ಋಣ ವಿದ್ಯುತ್ ಅಂಶ ಯುಕ್ತ ಕಣವಾಗುತ್ತೆ. ಹಾಗಾಗಿ ಯಾವ ಕಣ ಇದೆ, ಅದು ಲೋಹೀಯ ಕಣ ಆಗಿರ್ಬೋದು, ಅಲೋಹೀಯ ಕಣ ಆಗಿರ್ಬೋದು, ಅದು ಧನ ವಿದ್ಯುತ್ ಅಂಶಯುಕ್ತ ಲೋಹೀಯ ಕಣ ಅಥವಾ ಅಲೋಹೀಯ ಕಣವನ್ನ ನಾವು ಏನಂತ ಹೇಳಿ ಕರಿತೀವಿ? ಅಯಾನು ಅಂತ ಹೇಳಿ ಕರಿತೀವಿ. ಈ ರೀತಿಯ ಅಯಾನುಗಳು ಉಂಟಾಗುವಿಕೆಯಿಂದ ಒಂದು ಅಯಾನುಗಳು ಎಲೆಕ್ಟ್ರಾನ್ಗಳನ್ನ ವಿದ್ಯುತ್ ಅಂಶಯುಕ್ತ ಕಣಗಳಾಗಿರುತ್ತೆ. ಈ ವಿದ್ಯುತ್ ಅಂಶಯುಕ್ತ ಕಣಗಳ ನಡುವೆ ಬಂಧ ಏರ್ಪಡುವಂತಹದ್ದಾಗುತ್ತೆ. ಈ ರೀತಿ ಸೋಡಿಯಂ ಅನ್ನುವಂಥದ್ದು 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ರೆ ಕ್ಲೋರಿನ್ ಅನ್ನುವಂತಹ ಪಡೆದುಕೊಂಡು ವಿರುದ್ಧ ವಿದ್ಯುತ್ ಅಂಶವನ್ನ ಹೊಂದಿರುವಂತಹ ಇವುಗಳ ನಡುವೆ ಆಕರ್ಷಣೆಯಿಂದಾಗಿ ಏನಾಗುತ್ತೆ? ಬಂಧ ಉಂಟಾಗುತ್ತೆ. ಆಗ ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಸಂಯುಕ್ತ ಅಥವಾ ಅಣು ಉಂಟಾಗುತ್ತೆ. ಈಗ ನಾವು ಈ ದಿನದ ಕಬದಿಯಲ್ಲಿ ಕಲಿತಾ ಇರುವುದೇನು? ಅಯಾನುಗಳು. ಅಯಾನು ಅಂತ ಹೇಳಿದ್ರೆ ಏನು? ವಿದ್ಯುತ್ ಅಂಶ ಪೂರಿತ ಕಣ, ವಿದ್ಯುತ್ ಅಂಶಯುಕ್ತ ಕಣ. ಆ ವಿದ್ಯುತ್ ಅಂಶಯುಕ್ತ ಕಣವನ್ನ ನಾವು ಅಯಾನು ಅಂತ ಹೇಳಿ ಕರಿತೀವಿ. ಒಂದು ಅಯಾನು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಟ್ರೆ ಅದು ಧನ ವಿದ್ಯುತ್ ಅಂಶಯುಕ್ತ ಕಣ ಆಗುತ್ತೆ. ಧನ ವಿದ್ಯುತ್ ಅಂಶ ಅಥವಾ ಕ್ಯಾಟಯಾನ್. ಅದೇ ಋಣ ವಿದ್ಯುತ್ ಎಲೆಕ್ಟ್ರಾನ್ ಅನ್ನ ಪಡೆದುಕೊಂಡ್ರೆ ಅದನ್ನ ಋಣ ವಿದ್ಯುತ್ ಅಂಶ ಅಯಾನ್, ಅದನ್ನ ಏನಂತ ಹೇಳಿ ಕರಿತೀವಿ? ಆನ್ ಅಯಾನ್. ಆನಯಾನ್ ಅಂತ ಹೇಳಿ ಕರಿತೀವಿ. ಕ್ಯಾಟಯಾನ್ ಅನ್ನುವಂತಹದ್ದು ಧನ ವಿದ್ಯುತ್ ಅಂಶ, ಆನಯಾನ್ ಅನ್ನುವಂಥದ್ದು ಋಣ ವಿದ್ಯುತ್ ಅಂಶ. ಹಾಗಾಗಿ ಅಯಾನಿನಲ್ಲಿ ಎಷ್ಟು ವಿಧಗಳಿರುತ್ತೆ? ಅಯಾನಿನಲ್ಲಿ 2 ವಿಧದ ಅಯಾನುಗಳನ್ನು ನಾವು ನೋಡಬಹುದು. ಧನ ವಿದ್ಯುತ್ ಅಂಶ ಅಯಾನ್ ಮತ್ತು ಋಣ ವಿದ್ಯುತ್ ಅಂಶ ಅಯಾನ್, ಅಥವಾ ಕ್ಯಾಟಯಾನ್ ಅಥವಾ ಆನಯಾನ್ ಅನ್ನುವಂತಹ ಈ ರೀತಿಯ ಅಯಾನುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡಿ ಬರ್ಕೊಳ್ತಾ ಇದ್ದೀರಾ? ಏನಾದ್ರು ಅರ್ಥ ಆಗಿಲ್ವಾ? ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿ, ನೋಡಿ ಬರ್ಕೊಳ್ಳಿ. Ions.
An ion is a charged particle. It is charged because it contains an unequal number of protons and electrons. So an ion is an atom that has either lost or gained electrons. There are two types of ions, cations and anions. All atoms have neutral charge because they have an equal amount of protons and electrons. But when an atom loses one or more electrons, it becomes a positively charged ion. And this type of ions are called cations. But when an atom gains one or more electrons, it becomes a negatively charged ion. And this type of ions are called anions. Were you paying attention? Answer these two questions and find out. Question number 1. Define an ion. Question number 2. Name and explain the two types. Smaller. We call this the nucleus. Slowly but surely we learn that the nucleus is made up of protons and neutrons. These electrons were tricky. At first we thought, they have to be doing something, so they probably revolve around the nucleus like this. Electrons were then discovered to have different energy levels. We call these shells. Shells can only fit a certain amount of electrons. The more electrons, the more shells. It didn't take long before we realized that these shells don't determine how close the electron is to the nucleus. As it turns out, electrons are a lot more unpredictable. So if electrons don't orbit the nucleus, what do they do? Let's start with an idea of an orbit. Here we have the Earth going around the Sun. If the Earth is here today, we can use the laws of physics and gravity to predict exactly where the Earth will be 3 months from now. We know both where the Earth is and where it's going. Now let's go to the size of an atom. With an electron, things are a little different. We can't know exactly where it is and where it's going. We can only know one or the other at any given time. This means it is impossible to really know what the electron is doing. The best we can do is predict where the electron will be found. This area is most commonly known as the electron cloud. However, if we want to be more specific about where to find electrons, you'll need to know about orbitals. This is not the same as orbit. Orbitals are specific shapes where electrons live in. If you were in a college chemistry class, you'd be studying about how these orbitals fill up as you get more electrons. But I'd like to keep things simple for this video. So in short, electrons are uncertain. We can't know the path that they travel, only that they'll be found here in the electron cloud. So now you know that even though this is a popular way to represent an atom, it can be misleading. Just to recap what we learned, everything is made of atoms. Atoms are incredibly small. The nucleus is even smaller, and electrons don't orbit the nucleus. Their path is unpredictable. Thanks for watching, everyone. My name is Jared Owen, and I'll see you next time. ಸೋಡಿಯಂ ಕ್ಲೋರೈಡ್ ಅನ್ನ ಅಯಾನಿಕ ಸಂಯುಕ್ತಗಳಿಗೆ ಉದಾಹರಣೆಯಾಗಿ ಕೊಡುವುದರ ಮೂಲಕ ಅವುಗಳಲ್ಲಿರುವಂತಹ ಪರಮಾಣುಗಳ ನಡುವೆ ಹೇಗೆ ಪರಮಾಣುಗಳು ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಅವು ಹೇಗೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೆಯನ್ನು ಮಾಡಿಕೊಳ್ಳುವುದರ ಮೂಲಕ ಅವುಗಳು ಹೇಗೆ ಅಣುಗಳಾಗಿ ಮಾರ್ಪಡುತ್ತೆ ಎನ್ನುವಂಥದ್ದನ್ನು ತಿಳಿದುಕೊಂಡಿದೆ. ಹಾಗೆ ಅವುಗಳಲ್ಲಿ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರ್ಕೊಳ್ತಾ ಹೋದ್ರೆ ಎಲೆಕ್ಟ್ರಾನ್ಗಳನ್ನು ವಿವಿಧ ಕಕ್ಷೆಗಳಲ್ಲಿ ಹಂಚೋದ್ರ ಮೂಲಕ ಅತ್ಯಂತ ಹೊರಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ಗುರುತಿಸ್ತಾ ಹೋದ್ರಿ. ಜೊತೆಗೆ ಅಲ್ಲಿ ಯಾವುದು ಧನ ಅಯಾನ್ ಮತ್ತು ಯಾವುದು ಋಣ ಅಯಾನ್ ಅನ್ನುವಂತಹದನ್ನು ಗುರುತಿಸುತ್ತೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಮತ್ತೆ ಪಠ್ಯ ಪುಸ್ತಕದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಸಲ್ಫೈಡ್ ಇವುಗಳನ್ನು ಸಹ ಅಯಾನಿಕ ಸಂಯುಕ್ತಗಳಿಗೆ ಉದಾಹರಣೆಯಾಗಿ ನಿಮಗೆ ಅಲ್ಲಿ ನೀಡಿದ್ದಾರೆ. ಹಾಗಾಗಿ ಇವುಗಳನ್ನು ಸಹ ನೀವು ಇವುಗಳಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ವಿವಿಧ ಕಕ್ಷೆಗಳಲ್ಲಿ ಅದನ್ನ ಕಕ್ಷೆಗಳಲ್ಲಿ ಅವುಗಳನ್ನು ವಿಂಗಡಿಸಿ ಅವುಗಳಲ್ಲಿರುವಂತಹದ್ದು ಯಾವುದು ಧನಾಯಾನ ಆಗುತ್ತೆ, ಯಾವುದು ಋಣಾಯಾನ ಆಗುತ್ತೆ ಅನ್ನುವಂತಹದನ್ನು ಸಹ ನೀವು ಅದು ಕಂಡುಹಿಡಿಯುವಂತ ಪ್ರಯತ್ನವನ್ನ ಮಾಡಿ. ಗೊತ್ತಾಗದೇ ಇದ್ರೆ ನನಗೆ ಅದನ್ನ ವಾಟ್ಸ್ಆಪ್ ಮುಖಾಂತರ ಸೆಂಡ್ ಮಾಡಿ ನಾನು ನಿಮಗೆ ಉತ್ತರವನ್ನ ತಿಳಿಸ್ತೀನಿ. ಈಗ ನಾವು ಬಹುಪರಮಾಣುಯ ಅಣುಗಳ ಬಗ್ಗೆ ತಿಳ್ಕೊಂಡು ಯಾವುದು ಬಹುಪರಮಾಣುಯ ಅಣು
ಬಹು ಪರಮಾಣುಯ ಅಣುಗಳು. ಬಹು ಪರಮಾಣುಯ ಅಣುಗಳಿಗೆ ನಮಗೆ ಸಂಬಂಧಿಸಿದ ಹಾಗೆ ಈಗ ಸದ್ಯಕ್ಕೆ ನಾವು 2 ಉದಾಹರಣೆಗಳನ್ನು ತೆಗೆದುಕೊಳ್ಳಬಹುದು. ಒಂದನೇದು OH ಮೈನಸ್, ಇನ್ನೊಂದು NH3 ಪ್ಲಸ್ ಅಮೋನಿಯಂ ಅನ್ನುವುದು. ಈಗ ನಾವು ನೋಡ್ತಾ ಹೋಗೋಣ. OH ಬಹು ಪರಮಾಣುಯ ಅಯಾನುಗಳಿಗೆ ನಾವು ಈಗ OH ಅನ್ನ ತೆಗೆದುಕೊಳ್ಳೋಣ. ಬಹು ಪರಮಾಣುಯ ಅಯಾನು ಮೊದಲಿನ ಭಾಗದಲ್ಲಿ ತಿಳಿದುಕೊಂಡಿದ್ದೀರಾ. ಅಯಾನು ಅಂದ್ರೆ ಏನು ಅಂತ ಹೇಳಿ, ವಿದ್ಯುತ್ ಅಂಶಯುಕ್ತ ಕಣ. ಹಾಗಾಗಿ ಇಲ್ಲಿ ನಿಮಗೆ ಈ ಹೆಸರು ಹೇಳ್ತಾ ಇದೆ ಬಹು ಪರಮಾಣುಯ ಅಯಾನುಗಳು. ಇಲ್ಲೂ ಸಹ ಅಷ್ಟೇ, ಬಹು ಪರಮಾಣುಯ ಅಯಾನು ಅಂತ ಹೇಳಿದ್ರೆ ಬಹು ಪರಮಾಣು ಅಂದ್ರೆ ಅನೇಕ ಪರಮಾಣುಗಳನ್ನ ಒಳಗೊಂಡಿರುವಂತಹ ಅಯಾನುಗಳಾಗಿವೆ. ಹಾಗಾಗಿ ಅನೇಕ ಪರಮಾಣುಗಳನ್ನ ಹೊಂದಿರುವಂತಹ ಅಯಾನುಗಳು ಅನ್ನುವಂತಹದನ್ನ ಇಲ್ಲಿ ತಿಳ್ಕೊಳ್ತಾ ಹೋದಾಗ ಈಗ ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ತಾ ಹೋಗೋಣ. OH ಮೈನಸ್ ಅನ್ನುವಂತಹದನ್ನ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಇರುವಂತಹದ್ದು ಇದು ಒಂದು ಅಣು. ಈ ಅಣುವಿನಲ್ಲಿ ಇರುವಂತಹ ಪರಮಾಣುಗಳು ಯಾವುದು ಅಂತ ಹೇಳಿ ತೆಗೆದುಕೊಳ್ತಾ ಹೋಗ್ತೀವಿ. ಇಲ್ಲಿ ಇದನ್ನ ನಾವು OH ಅನ್ನುವಂತಹದನ್ನ ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಇದರಲ್ಲಿ ಇರುವಂತಹ ಪರಮಾಣುಗಳು ಯಾವುದು? O ಮತ್ತು H. ಇದರಲ್ಲಿ ಇರುವ ಪರಮಾಣು ಯಾವುದು? ಇದರಲ್ಲಿ O ಮತ್ತು H ಅನ್ನೋದು ಅಂದ್ರೆ ಆಕ್ಸಿಜನ್ ಇದೆ ಮತ್ತೆ ಹೈಡ್ರೋಜನ್ ಇದೆ. ಈಗ ನಾವು ಆಕ್ಸಿಜನ್ ಅನ್ನು ನೋಡ್ತಾ ಹೋಗೋಣ. ಆಕ್ಸಿಜನ್ನಿನ ಪರಮಾಣು ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಇದರಲ್ಲಿ ಅಯಾನ್ ಬಹು ಪರಮಾಣುಯ ಅಯಾನು ಅಂತ ಹೇಳಿದ್ರೆ ಹೇಗೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಇದರಲ್ಲಿ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳೋಣ. ಇದರ ಪರಮಾಣು ಸಂಖ್ಯೆ 8. ನೀವು ಕಲ್ತಿರ್ಬೇಕು ಧಾತುಗಳನ್ನ, ಆಗ ನಿಮಗೆ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರುತ್ತೆ. ಪರಮಾಣು ಸಂಖ್ಯೆ 8. ಇದನ್ನ ನಾವು ಮತ್ತೆ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನ ಹಂಚ್ತಾ ಹೋಗೋಣ. ಕೆ ಕಕ್ಷೆಯಲ್ಲಿ ಎಷ್ಟು ಇಡಿಸುತ್ತೆ? 2. ಎಲ್ಲಲ್ಲಿ ಎಷ್ಟು ಇಡಿಸುತ್ತೆ? 8 ಇಡಿಸುತ್ತೆ. ಆದ್ರೆ ನಾವೀಗ 8ಅಲ್ಲಿ 2 ಇಲ್ಲಿ ಕೊಟ್ಟಿದ್ದೀವಿ. ಇನ್ನೆಷ್ಟು ಉಳಿದಿದೆ? 6. ಹಾಗಾಗಿ ಅತ್ಯಂತ ಹೊರ ಕಕ್ಷೆಯಲ್ಲಿ ಇರುವಂತಹ ಎಲೆಕ್ಟ್ರಾನ್ ಆಕ್ಸಿಜನ್ ನಲ್ಲಿ ಎಷ್ಟು? 6. ಈಗ ಇಲ್ಲೇ ಇರುವಂತಹ ಇನ್ನೊಂದು ಪರಮಾಣುವನ್ನು ನೋಡ್ತಾ ಹೋಗೋಣ. ಹೈಡ್ರೋಜನ್. ಇದರ ಪರಮಾಣು ಸಂಖ್ಯೆ ಪಿರಿಯಾಡಿಕ್ ಟೇಬಲ್ ನಲ್ಲಿ ಮೊದಲನೆಯದಾಗಿ ಯಾವುದು? ಹೈಡ್ರೋಜನ್. ಇದರ ಪರಮಾಣು ಸಂಖ್ಯೆ 1. ಇದನ್ನು ನಾವು ಕಕ್ಷೆಯಲ್ಲಿ ಹಂಚಿದ್ರೆ ಕೆ ಕವಚಕ್ಕೆ 2 ಬೇಕು. ಇಲ್ಲಿ ಇರೋದೇ ಒಂದು ಎಲೆಕ್ಟ್ರಾನ್, ಹಾಗಾಗಿ 1 ಇಲ್ಲಿಗೆ ಕೊಟ್ಟಿದ್ದೀವಿ. ಈಗ ನಾವು ಈ 2 ಸಹ ಪರಮಾಣುಗಳ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ನೋಡ್ತಾ ಹೋಗೋಣ. 6 ಮತ್ತೆ 1 ಎಷ್ಟಾಯ್ತು? 7 ಎಲೆಕ್ಟ್ರಾನ್ ಇದೆ. ಈ 7 ಎಲೆಕ್ಟ್ರಾನ್ ಇವೆರಡನ್ನು ಕೂಡಿದಾಗ ಇದೆರಡನ್ನು ಸಹ ಸೇರಿಸಿದಾಗ ಎಷ್ಟಿದೆ? 7 ಎಲೆಕ್ಟ್ರಾನ್ ಇದೆ. ಇದು ಅಷ್ಟಕ ವಿನ್ಯಾಸವನ್ನ ಹೊಂದಲಿಕ್ಕೆ ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕಾಗುತ್ತೆ? ಹಾಗಾಗಿ ಇದಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗುತ್ತೆ? 1 ಎಲೆಕ್ಟ್ರಾನ್ ಬೇಕಾಗುತ್ತೆ. ಇದು 1 ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳೋದ್ರಿಂದ ಇದೇನಾಗ್ತಾ ಹೋಗುತ್ತಪ್ಪ ಅಂದ್ರೆ O ಮತ್ತೆ H 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತಾ ಇದೆ? ಅದು ಪಡೆದುಕೊಳ್ಳುವಂತಹದ್ದಾಗ್ತದೆ. ಯಾವಾಗ 1 ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುತ್ತೋ ಆಗ ಅದಕ್ಕೆ ಯಾವ ವಿದ್ಯುದಾಂಶ ಬರುತ್ತೆ? ಋಣ ವಿದ್ಯುದಾಂಶ ಬರುತ್ತೆ. ಋಣ ವಿದ್ಯುದಾಂಶವನ್ನೇ ನಾವೇನಂತ ಹೇಳಿ ಕರಿತೀವಿ? ಆನಯಾನ್. ಆನಯಾನ್ ಅಂತ ಹೇಳಿ ಆದ್ರೂ ಕರಿತೀವಿ. ಆನಯಾನ್ ಬರೀತಾ ಇಲ್ಲಿ ಈ ರೀತಿಯಾದ್ರೂ ಬರೀಬಹುದು, ಹೀಗಾದ್ರೂ ಬರೀಬಹುದು. ಹಾಗಾಗಿ ಇಲ್ಲಿ O ಮತ್ತೆ H ಅತ್ಯಂತ ಹೊರಕವಚದಲ್ಲಿ O ನಲ್ಲಿ 6 ಇದೆ, H ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಇವೆರಡೂ ಸೇರಿಸಿದಾಗ 7 ಆಗುತ್ತೆ. ಇದರ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲಿಕ್ಕೆ ಇದಕ್ಕೆ ಇನ್ನು 1 ಎಲೆಕ್ಟ್ರಾನ್ ಬೇಕಾಗುತ್ತೆ. 1 ಎಲೆಕ್ಟ್ರಾನ್ ಅನ್ನು ಅದು ಸ್ವೀಕರಿಸೋದ್ರಿಂದ ಅದಕ್ಕೆ ಋಣ ವಿದ್ಯುದಾಂಶ ಬರುತ್ತೆ. ಹಾಗಾಗಿ ಹೈಡ್ರಾಕ್ಸಿಲ್ ಅಯಾನ್ ಏನಿದೆ ಅದು ಋಣ ವಿದ್ಯುದಾಂಶವನ್ನ ಹೊಂದಿದೆ. ಹಾಗಾದ್ರೆ ಈಗ ನಾವು ಹೇಳ್ತಾ ಹೋಗೋಣ, ಬಹು ಪರಮಾಣುಯ ಅಯಾನುಗಳು ಅಂದ್ರೆ ಏನು? ಒಂದೇ ಅಯಾನಿನಂತೆ ವರ್ತಿಸುವ ಪರಮಾಣುಗಳ ಗುಚ್ಛ ಅಥವಾ ಗುಂಪನ್ನು ನಾವು ಏನಂತ ಹೇಳಿ ಕರಿತೀವಿ? ಬಹು ಪರಮಾಣುಯ ಅಯಾನುಗಳು.
ಬಹು ಪರಮಾಣುಯ ಅಯಾನುಗಳು. ನೋಡಿ ಇವೆರಡೂ ಸಹ ಒಂದೇ ಅಯಾನಿನಂತೆ ಎರಡೂ ಸಹ ಸೇರಿಸಿ ಎರಡು ಬೇರೆ ಬೇರೆ ಪರಮಾಣುಗಳು, ಈ ಎರಡು ಬೇರೆ ಬೇರೆ ಪರಮಾಣುಗಳು ಸೇರಿ ಒಂದೇ ಅಯಾನಿನಂತೆ ವರ್ತಿಸುವಂತಹ ಈ ಪರಮಾಣುಗಳ ಗುಂಪೇನಿದೆ, ಈ ಒಂದೇ ಅಯಾನಿನಂತೆ ವರ್ತಿಸುವಂತಹ O ಮತ್ತು H ಅಥವಾ ಯಾವುದೇ ಆಗಿರ್ಬೋದು, ಒಂದೇ ಪರಮಾಣುವಿನಂತೆ ವರ್ತಿಸುವಂತಹ ಪರಮಾಣುಗಳ ಗುಂಪನ್ನ ನಾವೇನು ಅಂತ ಹೇಳಿ ಕರಿತೀವಿ? ಬಹು ಪರಮಾಣುಯ ಅಯಾನುಗಳು ಅಂತ ಹೇಳಿ ಕರಿತೀವಿ. ನೋಡಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. ಹಾಗಾಗಿ ಇದು ಇಲ್ಲಿ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುವುದರಿಂದ ಇದಕ್ಕೆ ಋಣ ವಿದ್ಯುತ್ ಅಂಶವನ್ನ ಹೊಂದಿರುವಂತಹದನ್ನ ನಾವು ತಿಳಿಯಬಹುದಾಗಿದೆ. ಒಂದು ಉದಾಹರಣೆ ಗೊತ್ತಾಗಿದೆ.